ಅಭಿಮಾನ ಅಂದರೆ ಇದು ಕಣ್ರಿ, ಪ್ರೀತಿ ಅಂದರೆ ಇದು. ನಮ್ಮ ನೆಚ್ಚಿನ ನಟ ಚೆನ್ನಾಗಿರಬೇಕು, ಯಾರ ದೃಷ್ಟಿ ಕೂಡ ನಮ್ಮ ನಟನ ಮೇಲೆ ಬೀಳಬಾರ್ದು, ಚಿತ್ರರಂಗದಲ್ಲಿ ಮತ್ತಷ್ಟು ಯಶಸ್ಸು ಕಾಣಬೇಕು, ಪರ್ಸ್ನಲ್ ಲೈಫ್ ಕೂಡ ತುಂಬ ಚೆನ್ನಾಗಿರಬೇಕು. ಹೀಗಂತ ಅಭಿಮಾನಿಯೊಬ್ಬರು ದರ್ಶನ್ಗೆ ಏನು ಮಾಡಿದ್ದಾರೆ ಗೊತ್ತಾ? ಎಸ್, ಚಿತ್ರರಂಗದಲ್ಲಿ ಮತ್ತಷ್ಟು ಯಶಸ್ಸು ಕಾಣಬೇಕು, ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿರಬೇಕು. ಹೀಗಂತ ಅಭಿಮಾನಿಯೊಬ್ಬರು ದರ್ಶನ್ಗೆ ಏನು ಮಾಡಿದ್ದಾರೆ ಗೊತ್ತಾ? ಇದು ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲ, ಎಲ್ಲರೂ ನೋಡಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಎಂಥ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಗೊತ್ತಾ? ಇಂತಹ ಅಭಿಮಾನಿಗಳನ್ನು ಪಡೆಯೋಕೆ ದರ್ಶನ್ ಪುಣ್ಯ ಮಾಡಿರಬೇಕು. ಎಸ್, ಅಭಿಮಾನ ಅಂದರೆ ಇದು, ಪ್ರೀತಿ ಅಂದರೆ ಇದು. ನಮ್ಮ ನೆಚ್ಚಿನ ನಟ ಚೆನ್ನಾಗಿರಬೇಕು, ಯಾರ ದೃಷ್ಟಿ ಕೂಡ ನಮ್ಮ ನಟನ ಮೇಲೆ ಬೀಳಬಾರ್ದು, ಚಿತ್ರರಂಗದಲ್ಲಿ ಮತ್ತಷ್ಟು ಯಶಸ್ಸು ಕಾಣಬೇಕು, ಅವರ ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿರಬೇಕು. ಹೀಗಂತ ಅಭಿಮಾನಿಯೊಬ್ಬರು ದರ್ಶನ್ಗೆ ಏನು ಮಾಡಿದ್ರು ಗೊತ್ತಾ? ಇದು ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲ, ಎಲ್ಲರೂ ನೋಡಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಎಂತೆಂಥ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಇಂತಹ ಅಭಿಮಾನಿಗಳನ್ನು ದರ್ಶನ್ ಪಡೆಯೋದಕ್ಕೆ ಪುಣ್ಯ ಕೂಡ ಮಾಡಿದರು. ಯಾಕೆಂತಂದರೆ ದರ್ಶನ್ ಅವ್ರಿಗೆ ಒಂದು ಇಮೇಜ್ ಇದೆ, ದರ್ಶನ್ ಸರಿ ಇಲ್ಲ, ದರ್ಶನ್ ಹಾಗೆ, ದರ್ಶನ್ ಹೀಗೆ. ದರ್ಶನ್ ಹೇಗೋ ಅವರ ಅಭಿಮಾನಿಗಳು ಕೂಡ ಹಾಗೇ ಇದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಓಡಾಡ್ತಿರ್ತವೆ, ಚರ್ಚೆ ಆಗ್ತಿರ್ತವೆ. ಆದರೆ ದರ್ಶನ್ ಅಭಿಮಾನಿಯೊಬ್ಬರು ತಮ್ಮ ನೆಚ್ಚಿನ ನಟ ಯಾವ ರೀತಿಯಾಗಿರಬೇಕು, ಅವನ ಪರ್ಸ್ನಲ್ ಲೈಫ್ ಹೇಗಿರಬೇಕು. ಎಸ್, ಯಲಹಂಕ ಮೂಲದ ಯುವತಿಯೊಬ್ಬರು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ದರ್ಶನ್ ಅವರಿಗೆ ಪ್ರತಿ ವರ್ಷ ರಾಖಿ ಕಟ್ಟುತ್ತಾರೆ. ಆದರೆ ಈ ಬಾರಿ ಹುಟ್ಟುಹಬ್ಬಕ್ಕೂ ಮುನ್ನವೇ ಆ ಯುವತಿ ದರ್ಶನ್ ಅವರ ಅಭಿಮಾನಿ ಏನು ಮಾಡಿದ್ದಾರೆ ಗೊತ್ತಾ? ಕಾಶಿಯಿಂದ ತಂದ ಗಂಗಾಜಲವನ್ನು ದರ್ಶನ್ ಮನೆ ಸುತ್ತ ಹಾಕಿದ್ದಾರೆ. ದರ್ಶನ್ಗೆ ಯಾವ ಕೆಟ್ಟ ದೃಷ್ಟಿ ಬೀಳಬಾರ್ದು, ದರ್ಶನ್ ಚೆನ್ನಾಗಿರಬೇಕು, ದರ್ಶನ್ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು, ದರ್ಶನ್ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು. ಹೀಗಂತ ಆ ಯುವತಿ ಕಾಶಿಯಿಂದ ತಂದ ಗಂಗಾಜಲವನ್ನು ದರ್ಶನ್ ಅವರ ಮನೆ ಸುತ್ತ ಹಾಕಿದ್ದಾರೆ. ಆ ಅಭಿಮಾನಿಯ ಹೆಸರು ರಮ್ಯಾ, ಯಲಹಂಕ ನಿವಾಸಿ. ರಮ್ಯಾಗೆ ದರ್ಶನ್ ಕಂಡ್ರೆ ಅತಿಯಾದ ಗೌರವ, ಅತಿಯಾದ ಪ್ರೀತಿ. ದರ್ಶನ್ ಕಳೆದ 6-7 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಹೀಗಾಗಿ ಆ ಎಲ್ಲ ಕಷ್ಟ ನಿವಾರಣೆ ಆಗಬೇಕು ಅಂತ ಹೇಳಿ ರಮ್ಯಾ ಈ ರೀತಿಯಾಗಿ ಮಾಡಿದ್ದಾರೆ. ಎಸ್, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನು. ದರ್ಶನ್ ಅವರ ಅಪ್ಪಟ ಅಭಿಮಾನಿಯವರು ರಮ್ಯಾ ಅಂತೇಳಿ, ಯಲಹಂಕ ನಿವಾಸಿ. ಇವರು ದರ್ಶನ್ ಅವರಿಗೆ ಇಲ್ಲಿವರೆಗೂ ಕೂಡ ಸಾಕಷ್ಟು ತೊಂದರೆಗಳಾಗಿದ್ದಾವೆ, ಸಾಕಷ್ಟು ಸಮಸ್ಯೆಯನ್ನು ದರ್ಶನ್ ಅವರು ಎದುರಿಸಿದ್ದಾರೆ. ಸೊ ಆ ಸಮಸ್ಯೆಗಳು ಎಲ್ಲವೂ ಕೂಡ ಪೂರ್ಣ ಆಗಬೇಕು, ಅಂದರೆ ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ದರ್ಶನ್. ಹೀಗಂತ ರಮ್ಯಾ ಅವರು ಕಾಶಿಯಿಂದ ತಂದಂತಹ ಗಂಗಾಜಲವನ್ನು ಅವರ ಮನೆ ಸುತ್ತ ಹಾಕಿ ದರ್ಶನ್ ಅವರಿಗೆ ಇನ್ನು ಮುಂದೆ ಒಳ್ಳೆಯದಾಗಲಿ, ದರ್ಶನ್ ಚೆನ್ನಾಗಿರಬೇಕು, ದರ್ಶನ್ ಬಾಳಿ ಬದುಕಬೇಕು, ಅವರ ಪರ್ಸ್ನಲ್ ಲೈಫು ತುಂಬ ಚೆನ್ನಾಗಿರಬೇಕು, ಅವ್ರ ಕೆರಿಯರ್ ತುಂಬ ಚೆನ್ನಾಗಿರಬೇಕು. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ಕಳೆದ ಸುಮಾರು 6-7 ತಿಂಗಳಿಂದ ಹತ್ತತ್ರ ಒಂದು 8-9 ತಿಂಗಳಿಂದಲೂ ಕೂಡ ದರ್ಶನ್ ಅವರ ಕೆರಿಯರು ಕಂಪ್ಲೀಟ್ ಕುಸಿದು ಹೋಗಿರುವಂಥದ್ದು. ಅಂದರೆ ಕಾಟೇರ ಸಿನಿಮಾ ಸಕ್ಸಸ್ ಆಯಿತು. ಆ ಸಿನಿಮಾ ಸಕ್ಸಸ್ ಆದ ಬೆನ್ನಲ್ಲೇ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣ ಆಗುತ್ತೆ. ಆ ಒಂದು ಹತ್ಯೆ ಪ್ರಕರಣದಿಂದ ದರ್ಶನ್ ಅವರ
ಕೆರಿಯರ್ ಕಂಪ್ಲೀಟ್ ಎಲ್ಲ ಒಂದು ಕಡೆ ಆ ಒಂದು ಗ್ರಾಫ್ ಇದೆಯಲ್ಲ ಆ ಗ್ರಾಫ್ ಕಂಪ್ಲೀಟು ಡೌನ್ ಆಗುತ್ತೆ. ಸೊ ಜೊತೆಗೆ ಅವರ ಪರ್ಸ್ನಲ್ ಲೈಫು ಕೂಡ ತುಂಬ ಹದಗೆಟ್ಟಿರುತ್ತೆ. ಅದೆಲ್ಲವೂ ಕೂಡ ಇನ್ನು ಮುಂದೆ ಅದ್ಯಾವುದು ಕೂಡ ಇನ್ನು ಮುಂದೆ ಆಗಬಾರ್ದು. ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಅಂದುಕೊಂಡಂತೆ ಎಲ್ಲವೂ ಕೂಡ ಕೆಲಸಗಳು ಸಕ್ಸಸ್ ಆಗಲಿ, ಅವರ ಪರ್ಸ್ನಲ್ ಲೈಫ್ ಚೆನ್ನಾಗಿರಲಿ ಅಂತೇಳಿ ಕಾಶಿಯಿಂದ ತಂದಂತಹ ಗಂಗಾಜಲವನ್ನು ದರ್ಶನ್ ಅವರ ಮನೆ ಸುತ್ತ ಹಾಕಿ ಅಂದರೆ ದರ್ಶನ್ ಅವರಿಗೆ ಒಳ್ಳೆಯದಾಗಲಿ, ದರ್ಶನ್ ಚೆನ್ನಾಗಿರ್ಬೇಕಪ್ಪ ಅಂತೇಳಿ ರಮ್ಯಾ ಅವರು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ.